ಕಣಲ್ದೊಡ್ಡಿ ರಸ್ತೆಯ ಪ್ರಕೃತಿ ನಗರದಲ್ಲಿ ಶ್ರೀ ನೆರಳು ಅನಾಥಾಶ್ರಮ ಸೇವಾ ಟ್ರಸ್ಟ್ನ ನೂತನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮ ಭಕ್ತಿಪೂರ್ವಕವಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಕಲ್ಮಠದ ಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಾ ಸಮಾಜದ ಸರ್ಕಾರವೇ ಆಶ್ರಮದ ಶಕ್ತಿ ಎಂದು ಹೇಳಿದರು. ಕಟ್ಟಡ ನಿರ್ಮಾಣ ಕಾರ್ಯ ಅತಿ ಶೀಘ್ರದಲ್ಲಿ ಪೂರ್ಣಗೊಳ್ಳಲಿ ಎಂದು ಹಾರೈಸಿದ ಅವರು ಎಲ್ಲಾ ನಾಗರಿಕರು ಧನ ಸಹಾಯದ ಮೂಲಕ ಈ ಪುಣ್ಯ ಕಾರ್ಯದಲ್ಲಿ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಇಂದಿನ ಸಮಾಜದಲ್ಲಿ ಮಕ್ಕಳು ದುಶ್ಚಟಗಳಿಗೆ ಒಳಗಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ಶ್ರೀಗಳು ತಿಳಿಸಿದರು. ಮಕ್ಕಳಿಗೆ ಉತ್ತಮ ಸಂಸ್ಕಾರ ಮತ್ತು ಸನ್ಮಾರ್ಗದ ದಾರಿ ತೋರಿಸುವ ಜವಾಬ್ದಾರಿ ಪಾಲಕರದ್ದಾಗಿದೆ. ಸಂಸ್ಕಾರವಂತ ಮಕ್ಕಳು ತಂದೆ ತಾಯಿಯನ್ನು ಆಶ್ರಮದಲ್ಲಿ ಬಿಡುವುದಿಲ್ಲ. ಕುಟುಂಬದಲ್ಲಿ ಮೌಲ್ಯ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು ಎಂದು ಅವರು ಉಪದೇಶ ನೀಡಿದರು. ಕಲ್ಮಠವು ಯಾವಾಗಲೂ ಆಶ್ರಮದೊಂದಿಗೆ ನಿಂತಿರುತ್ತದೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಸಾಜಿದ್ ಖಾದ್ರಿ, ಸಿದ್ದರಾಮಯ್ಯ ಸ್ವಾಮಿ, ಸಾಹಿತಿಗಳಾದ ರಮೇಶ್ ಬಾಬು ಹಾಳಗಿ, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಬಸನಗೌಡ, ಮುಖಂಡರಾದ ಹರಿಹರ ಪಾಟೀಲ್, ಆದಂ ಬೇಗ್, ರಹಮತ್ ಅಲಿ, ಎಕೆ ಜಾಗೀರ್ದಾರ್, ಹನುಮಂತ ಕೋಟಿ, ಡಾಕ್ಟರ್ ವಿವೇಕಾನಂದ, ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ಚನ್ನಬಸಯ್ಯ ಸ್ವಾಮಿ ಎದ್ದಲ್ದೊಡ್ಡಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಹಿರಿಯ ನಾಗರಿಕರು, ಟ್ರಸ್ಟ್ನ ಪದಾಧಿಕಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು. ಸ್ವಂತ ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ಯಶಸ್ವಿ ವಹಿಸೋದಕ್ಕಾಗಿ ತಮ್ಮೆಲ್ಲರಿಗೆ ಕೋಟಿ ಕೋಟಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ವಾಯ್ಸ್ ಪ್ರಾಬ್ಲಮ್ ಆಗಿದೆ, ಒಂದು ವಾರ ಸತತ ಕೆಲಸದಿಂದ ಧ್ವನಿ ಬರ್ತಾ ಇಲ್ಲ. ಎಲ್ಲರೂ ಮಾತಾಡ್ತೀರಿ, ವೇದಿಕೆ ಮೇಲಿರೋರು, ಅಣ್ಣನವರು, ತಂದೆಯ ಸಮಾನ ಅಣ್ಣನವರು, ಸ್ನೇಹಿತರು ಎಲ್ಲರೂ ಮಾತಾಡ್ಯಾರ. ಒಂದೇ ಒಂದು ಹೇಳ್ತಾ ಇದ್ದೀನಿ, ನಮ್ಮ ಉದ್ದೇಶ ಏನಂತಂದ್ರ ಭೂಮಿ ಮ್ಯಾಗ ಬಂದ್ಮೇಲೆ ಮತ್ತೆ ನಾವು ಭೂಮಿಗೆ ಹೋಗ್ಲೇಬೇಕು. ತಂದೆ ತಾಯಿ ಹೊಟ್ಟೆಯಿಂದ ಭೂಮಿಗೆ ಬಂದ್ಮೇಲೆ ಮತ್ತೆ ಮರಳಿ ನಾವು ಭೂಮಿಗೆ ಹೋಗ್ಲೇಬೇಕು. ಇರುವಂತ 4 ದಿನ ಸಮಯದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಆತರ ಎಲ್ಲ ಹಿರಿಯರೇ ಇದ್ದಾರೆ. ಸಿದ್ದರಾಮಯ್ಯ ಆಗಿರ್ಬೋದು, ರಮೇಶ್ ಬಾಬು ಸರ್ ಆಗಿರ್ಬೋದು, ನಮ್ಮ ಸ್ನೇಹಿತರು ಹನುಮಂತ ಕೋಟೆ ಆಗಿರ್ಬೋದು, ಹಿರಿಯ ನಾಗರಿಕರು ಎಲ್ಲರೂ ಹೇಳಿದ್ದಾರೆ. ನನಗೆ ವಾಯ್ಸ್ ಇಲ್ಲದ ಒಂದೇ ಮಾತಾಡ್ತೀನಿ, ಏನಪ್ಪ ಅಂತಂದ್ರೆ ಸೇವೆ ನಿಂಬದು, ಸಹಾಯ ನಮ್ಮದು. ನಾವು ಏನೇ ಇರಲಿ ಯಜಮಾನ್ರದ ಸೇವೆ ಮಾಡಕ್ ರೆಡಿ ಇದ್ದೀವಿ, ಸಹಾಯ ಮಾಡಕ್ ಸಮಾಜ ರೆಡಿ ಇದೆ. 3 ವರ್ಷದ ಈ ನೆರಳು ಎನ್ನುವ ಕೂಸನ್ನು ತಾವು ಕೈ ಹಿಡಿದು ಬೆಳೆಸಿದ್ದೀರಿ. ತಮ್ಮ ಮನೆ ಬಾಗಿಲಿ ಪ್ರತಿಯೊಬ್ಬರು ಕೂಲಿ ಕಾರ್ಮಿಕರಿಂದ ಹಿಡಿದು ಮಿನಿಸ್ಟರ್ ಮನೆಯವರೆಗೆ ನಾವು ಹೋಗಿದ್ದೀವಿ. ಎಲ್ಲರೂ ಸಹಾಯ ಮಾಡಿದ್ದಾರೆ. ಹಂಗಾಗಿ ಇದು ಆಗಕ್ಕೆ ಸಾಧ್ಯ ಆಗುತ್ತೆ. 3 ವರ್ಷದಾಗ ಈ ತರ ಆಗಕ್ಕಾಗಲ್ಲ. ಎಲ್ಲರೂ ಸಹಾಯ ಮಾಡಿದಕ್ಕಾಗಿ ಈ ನೆರಳು ಸಂಸ್ಥೆ ದೊಡ್ಡದಾಗಿ ಬೆಳ್ತಾ ಇದೆ. ಎಲ್ಲರೂ ನಮ್ಮ ಕೈ ಹಿಡಿದು ನಡೆಸೋದಕ್ಕಾಗಿ ಎಲ್ಲರಿಗೂ ಕೋಟಿ ಧನ್ಯವಾದಗಳು ತಿಳಿಸ್ತಾ ನನ್ನ ಅನಿಸಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಅರ್ಥಪೂರ್ಣವಾಗಿ ಅನಿಸಿಕೆಗಳನ್ನು ಹಂಚಿಕೊಂಡಿರ್ತಕ್ಕಂಥ ಚನ್ನಬಸಸ್ವಾಮಿ ಅವರಿಗೆ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಮೂಲಕ ಅವರಿಗೆ ಸನ್ಮಾನಿಸಿದ್ದಾರೆ. ಸರ್ವಧರ್ಮ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷರು ಮತ್ತು ಸಂಸ್ಥಾಪಕರು ಹನುಮಂತಣ್ಣ ಕೋಟೆ ಇವರಿಂದ ನೆರಳು ಸಂಸ್ಥೆಯ ಸಂಸ್ಥಾಪಕರಿಗೆ ಪ್ರೀತಿ ಪೂರ್ವಕ ಸನ್ಮಾನ ಕಾರ್ಯಕ್ರಮ. ಇದೇ ತರ ಸಪೋರ್ಟ್ ಮಾಡ್ರಿ. ನಾವೆಲ್ಲ ಹಿರಿಯರು ನೋಡ್ಕೊಂಡು ಹೋಗ್ತೀವಿ. ಅಣ್ಣನವರು ರಹಮತ್ ಅಣ್ಣನವರು ನಮಗೆ ಸ್ವಂತ ಬಲ ಕೊಟ್ಟಿದ್ದಾರೆ, ಶಕ್ತಿ. ಅವರು ಏನಾದ್ರು ಯೂಸ್ ಮಾಡಲಿ ನಮ್ದು ಒಳ್ಳೇದಂತ ನಿನ್ನೆ ಫೋನ್ ಮಾಡಿದ್ರು, JCB ಕಳಿಸ್ತೀನಿ ಎಲ್ಲ ಮಾಡ್ರಂತ. ಹಂಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರೂ ಊಟ ಮಾಡಿ ಹೋಗ್ಬೇಕು, ದಯವಿಟ್ಟು ಎಲ್ಲರೂ ಊಟ. ಆಸ್ತಿ ಬೇಕು, ಅವರ ಗಳಿಕೆ ಬೇಕು, ಎಲ್ಲ ಬೇಕು. ಆದರೆ ಮಕ್ಕಳು ಕೊನೆ ಕಾಲದಲ್ಲಿ ಅವರ ಸೇವೆ ಮಾಡಲು ಹಿಂಜರಿಯುವಂತ ಒಂದು ಈ ಕಾಲದಲ್ಲಿ ಈ ಒಂದು ಅನಾಥಾಶ್ರಮ ನೆರಳು ಸೇವಾ ಟ್ರಸ್ಟ್ ಅನ್ನು ಮಾನ್ಯದಲ್ಲಿ ಪ್ರಾರಂಭ ಮಾಡಿದಾಗ ಮೊದಲಿಗೆ ಅವರು ನನ್ನನ್ನು ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ನಲ್ಲಿ ಅವರು ಮೊದಲಿಗೆ ಕಂಡಿದ್ದೆ. ನಾನು ಯಾವ ರೀತಿ, ಯಾಕಂದ್ರೆ ನಾನು ವೀರಭದ್ರಯ್ಯ ಸ್ವಾಮಿ ಅಂತಂದು ಇಲ್ಲಿ PA ಇದ್ರು. ಅವರಲ್ಲಿ ಬಂದಾಗ ಅವರು ಮತ್ತು ಅವ್ರ ಸೋದರ ಬಂದಿದ್ರು. ಯಾರು ಸರ್ ಏನಂತ ಕೇಳಿದಾಗ, ಇಲ್ಲ ಈ ರೀತಿ ನೆರಳು ಅನಾಥಾಶ್ರಮ ಅಂತ ಮಾನ್ಯದಲ್ಲಿ ಪ್ರಾರಂಭ ಮಾಡಿದಾರ, ಅವರು ಒಂದು ಇಲ್ಲಿಗೆ ಬಂದಿದಾರ, ಅದಕ್ಕಾಗಿ ಅವ್ರಿಗೆಲ್ಲರೂ ಸಹಾಯ ಮಾಡಬೇಕು ಅಂತಂದು ಅಂದು ಆಗಿನ CPI ಆಗಿರ್ತಕ್ಕಂಥ ವೀರಭದ್ರಯ್ಯ ಸ್ವಾಮಿ ಅವರು ನಮಗೆ ತಿಳಿಸಿದಾಗ ಅವರು ಅವತ್ತು ಭೇಟಿಯಾಗಿದ್ರು. ಅವತ್ತಿನಿಂದ ನನಗೂ ಅವರಿಗೆ ನಿಕಟವಾದ ಒಂದು ಸಂಪರ್ಕ. ಅವರು ಸಹ ನನ್ನ ಸಹೋದರರ ಮಕ್ಕಳು, ಅವರೇನು ಬೇರೆ ಎಲ್ಲ, ಆದ್ರೆ ಅವರಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರ. ನಿಜವಾಗಿ ಹೇಳ್ಬೇಕಂತಂದ್ರೆ ಈ ಒಂದು ಅನಾಥಾಶ್ರಮಕ್ಕೆ ಅವರು ತಮ್ಮ ಹೆಂಡತಿ ಮಕ್ಕಳು ಸಹ ಯಾವುದು ಇದಿಲ್ಲದಂತೆ ಆ ಒಂದು ಸೇವೆ ಮಾಡ್ತಾರೆ. ಯಾಕಂದ್ರೆ ನಾನು ಹಲವಾರು ಬಾರಿ ನೋಡಿದೀನಿ. ಸ್ವಂತ ನನಗೆ ಮನ್ಯಾಗ ತಂದೆ ತಾಯಿಗಳಿಗೆ ಏನಾದ್ರೆ ಜಲ್ದಿ ದವಾಖಾನೆ ಕರ್ಕೊಂಡು ಹೋಗಂತ ಈ ಒಂದು ಇದನ್ನ ನಾವು ನೋಡೋದಿಲ್ಲ. ಅವರಿಗೆ ಸೇವೆ ಮಾಡೋ ಸ್ವತಃ ಚನ್ನಬಸವ ಮತ್ತು ಸಹೋದರರೆಲ್ಲರೂ ಕೂಡಿ ಅವರ ಸ್ವಂತ ತಂದೆ ತಾಯಿಗಳಿಗೆ ಯಾವ ರೀತಿ ಇರ್ತದ ಅಷ್ಟು ಅವ್ರಿಗೆ ಸೇವೆ ಮಾಡ್ತಾರ. ನಿಜವಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾನವೀಯ ಜನತೆ ಇಲ್ಲಿ ಏನು ವೇದಿಕೆ ಮೇಲೆ ಇರ್ತಕ್ಕಂಥ ಹನುಮಂತ ಕೋಟೆ ಆಗಿರ್ಬೋದು, ಹಾಗೂ ಬಸನಗೌಡ, ರಮೇಶ್ ಬಾಬು ಯಾಳಗಿ, ರಾಮನ್ ಹೆಸರು ಹೇಳಕತ್ತು, ಸಾಜಿದ್ ಖಾದ್ರಿ,
ಫೆಬ್ರವರಿ ತಿಂಗಳಲ್ಲಿ ಹುಟ್ಟುಹಬ್ಬ ಇರುವ ರವಿ ಬೋಸ್ರಾಜ್ ಸರ್ ಅವರ ಹುಟ್ಟುಹಬ್ಬದ ನಿಮಿಗೆ ಆದಮ್ ಬೇಗ್ ಸರ್ ಅವರು 51,000 ರೂಪಾಯಿ ದೇಣಿಗೆಯನ್ನು ನೆರಳು ಹಿರಿಯ ನಾಗರಿಕರ ಮನೆಗೆ ನೀಡಿರುತ್ತಾರೆ. ಅವರಿಗೂ ಮತ್ತು ಅವರ ಕುಟುಂಬ ವರ್ಗಕ್ಕೂ ಭಗವಂತನ ಆಯುರಾರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಿನೆಂದು ಈ ವೇದಿಕೆ ಮೇಲೆ ಕೇಳಿಕೊಳ್ತೀವಿ. ಈಗ ನೆರಳು ಸಂಸ್ಥೆಯ ಸಂಸ್ಥಾಪಕರಾದ ಚನ್ನಬಸವ ಸ್ವಾಮಿ ಯತ್ನದೊಡ್ಡಿ ಅವರು 2 ಮಾತಾಡಬೇಕಂತ ಕೇಳಿಕೊಳ್ತೀವಿ. never slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna